ಹಾವೇರಿ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಕಳೆದ 3 ಬಾರಿ ಕೂಡ ಶಿವಕುಮಾರ್ ಉದಾಸಿ ಅವರು 2009, 2014, 2019 ಮೂರೂ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಉತ್ತಮ ಮತವನ್ನು ತೆಗೆದುಕೊಂಡರು. ಒಳ್ಳೆಯ ಅಂತರದಲ್ಲೇ ಗೆಲುವನ್ನು ದಾಖಲಿಸಿದ್ರು. ಆದರೆ ಈ ಬಾರಿ ಅವರು ಚುನಾವಣೆಗೆ ನಿಲ್ಲಲ್ಲ ಅಂತ ಮುಂಚೆನೇ ಹೇಳಿದರು. ಯಾರಿಗಪ್ಪ BJP ಟಿಕೆಟು ಅನ್ನೋ ಲೆಕ್ಕಾಚಾರದ ನಡುವೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದೀಗ ಹಾವೇರಿ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ. ಕಲಬುರಗಿಯಲ್ಲಿ ನಡೆದಂಥ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಅವ್ರ ಜೊತೆ ಜೋರಾಗಿ ಕಾಣಿಸ್ಕೊತಾ ಇದ್ರು. ಬಸವರಾಜ ಬೊಮ್ಮಾಯಿ ಅವರಿಗೆ ಅತಿ ದೊಡ್ಡ ಸವಾಲು ಅವರ ರಾಜಕೀಯದಲ್ಲೇ ಈ ಬಾರಿಯ ಲೋಕಸಭಾ ಚುನಾವಣೆ ಅವರ ವೈಯಕ್ತಿಕ ವರ್ಚಸ್ಸನ್ನು, ಸಾಮರ್ಥ್ಯವನ್ನು ಪ್ರೂವ್ ಮಾಡಬೇಕಾದಂಥ ಚುನಾವಣೆ. ಮುಖ್ಯಮಂತ್ರಿ ಆಗಿದ್ದು ಅದೃಷ್ಟದಿಂದ, ಆದರೆ ಸಂಸದರಾಗಿ ಕೇಂದ್ರಕ್ಕೆ ಹೋಗೋದು ಲೆಕ್ಕಾಚಾರದಿಂದ. ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅತಿ ಟಫ್ ಚುನಾವಣೆ ಈ ಬಾರಿ ಅಂತ ಬಿಂಬಿಸಲಾಗ್ತಾ ಇದೆ. ಎಸ್, ಅವರ ಎದುರುಗಡೆ ಕಾಂಗ್ರೆಸ್ನ ಅಭ್ಯರ್ಥಿ, ಸಾಕಷ್ಟು ಜನ ಕಾಂಪಿಟೇಷನ್ ಇದ್ದರು. ಆನಂದ ಗಡ್ಡದೇವರ ಮಠರು ಬೇಸಿಕಲಿ ಬಿಸ್ನೆಸ್ ಮ್ಯಾನು, ಜೊತೆಯಲ್ಲಿ ಸಮಾಜ ಸೇವೆ, ಜೊತೆಯಲ್ಲಿ ಯೂತ್ ಐಕಾನ್ ಅಂತ ಗುರುತಿಸ್ಕೋತಾರೆ ಆ ಭಾಗದಲ್ಲಿ, ಗದಗ ಹಾವೇರಿ ಭಾಗದಲ್ಲಿ. ಸರಿಯಪ್ಪ, ಮಾಜಿ ಮುಖ್ಯಮಂತ್ರಿ ವರ್ಸಸ್ ಆನಂದ್ ಗಡ್ಡದೇವರ ಮಠ, ಏನು ಬ್ಯಾಕ್ಗ್ರೌಂಡು ಏನು? ಈ ಹಿಂದೆ ಲಕ್ಷ್ಮೇಶ್ವರ ಅಂತ ಒಂದು ವಿಧಾನಸಭಾ ಕ್ಷೇತ್ರ ಇತ್ತು. ಅಲ್ಲಿ ಆನಂದ್ ಗಡ್ಡದೇವರ ಮಠ ಅವರ ತಂದೆ GS ಗಡ್ಡದೇವರ ಮಠ ಅವರು ಶಾಸಕರಾಗ್ತಿದ್ರು. ನಂತರ ಈ ಕ್ಷೇತ್ರ ಪುನರ್ವಿಂಗಡಣೆ ಅಂದ್ಕೊಂಡು ಆ ಕ್ಷೇತ್ರ ಹೊರಟೋಯ್ತು. ಹೀಗಾಗಿ ರಾಜಕೀಯವಾಗಿ ಕೂಡ ರಾಜಕೀಯದ ಕಾಗುಣಿತವನ್ನು ಅಥವಾ ABCDಯನ್ನು ಅಥವಾ IEಯನ್ನು ಚೆನ್ನಾಗಿ ಅರೆದು ಕುಡ್ಕ ಬಂದವರೆ. ಆ ಭಾಗದಲ್ಲಿ, ಹಾವೇರಿ ಗದಗ ಭಾಗದಲ್ಲಿ ಯೂತ್ ಐಕಾನ್ ಅಂತ ಗುರುತಿಸ್ಕೊತಾರೆ. ಹೀಗಾಗಿ ಯೂತ್ ಐಕಾನ್ ವರ್ಸಸ್ ಮಾಜಿ CM, ಇದು ಹಾವೇರಿಯ ರಣಕಣ. ಬೆಳಗಾವಿ ಭಾಗದಲ್ಲಿ ಕೂಡ ರಾಜಕೀಯವಾಗಿ ಪ್ರಾಬಲ್ಯವನ್ನು ಹೊಂದಿರುವಂಥ ಅಥವಾ ಹೊಂದಿದ್ದಂಥ ಅಥವಾ ಈಗಲೂ ಹೊಂದಿರುವಂಥ ಆನಂದ್ ಗಡ್ಡದೇವರ ಮಠ ಅವರು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದ್ಸಲ ಪಕ್ಷೇತರವಾಗಿ ಸ್ಪರ್ಧಿಸಿ ಈಗ ಸಚಿವರಾಗವ್ರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್, ಅವ್ರಿಗಿಂತಲೂ ಹೆಚ್ಚಿನ ಮತವನ್ನು ತಗೊಂಡಿದ್ರು. ಹಾಗಾಗಿ ರಾಜಕೀಯವನ್ನು ರಾಜಕೀಯವಾಗಿ ಹೇಗೆ ಮಾಡಬೇಕನ್ನೋದು ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಬಸವರಾಜ ಬೊಮ್ಮಾಯಿ ವರ್ಸಸ್ ಆನಂದ್ ಗಡ್ಡದೇವರ ಮಠ. ಕಾಮೆಂಟ್ ಮೂಲಕ ತಿಳಿಸಿ. ಜೊತೆಯಲ್ಲೇ ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳನ್ನು ನೋಡೋದಾದರೆ ಕಾಂಗ್ರೆಸ್ಗೆ 7 ಜನ ಶಾಸಕರ ಬೆಂಬಲವಿದೆ. ಕಾಂಗ್ರೆಸ್ಗೆ 7 ಜನ ಶಾಸಕರು, BJPಗೆ ಒಬ್ಬರೇ. ಶಿರಾಟಿ ಚಂದುಲಮಾಣಿ BJPಯ ಏಕೈಕ ಶಾಸಕರು ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಗದಗ HK ಪಾಟೀಲ್ ಕಾಂಗ್ರೆಸ್ ಸಚಿವರು, ರೋಣ GS ಪಾಟೀಲ್ ಕಾಂಗ್ರೆಸ್, ಹಾನಗಲ್ ಶ್ರೀನಿವಾಸ್ ಮಾನೆ ಕಾಂಗ್ರೆಸ್, ಹಾವೇರಿ ರುದ್ರಪ್ಪ ಲಮಾಣಿ ಕಾಂಗ್ರೆಸ್ಸು, ಬ್ಯಾಡಗಿ ಬಸವರಾಜ್ ಶಿವಣ್ಣನವರ ಕಾಂಗ್ರೆಸ್, ಹಿರೇಕರರು UB ಬಣಕಾರ್ ಕಾಂಗ್ರೆಸ್ಸು, ರಾಣೆಬೆನ್ನೂರು ಪ್ರಕಾಶ್ ಕೋಳಿವಾಡ ಕಾಂಗ್ರೆಸ್. ಈ 7 ಜನ ಶಾಸಕರುಗಳು ಕಾಂಗ್ರೆಸ್ನವ್ರು ನಿಂತ್ಕೊಬಿಟ್ಟು ಬೊಮ್ಮಾಯಿ ಅವರ ಕನಸಿನ ಚಿಗುರಿಗೆ ನೀರ ಎರಿತಾರೆ. ಆಬ್ವಿಯಸ್ಲಿ ತಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡೋ ಲೆಕ್ಕಾಚಾರವನ್ನು ಮಾಡ್ತಾರೆ. ಏಕೆಂದರೆ ಆನಂದ್ ಗಡ್ಡದೇವರ ಮಠ ಅವರಿಗೆ ಕೂಡ ಟಿಕೆಟ್ ವಿಚಾರದಲ್ಲಿ ಯಾವುದೇ ರೀತಿಯ ಗೊಂದಲಗಳು ಅಥವಾ ಅವರನ್ನು ಮೀರಿ ನನಗೇ ಟಿಕೆಟ್ ಬೇಕಿತ್ತು ಅಂತ ಗೊಂದಲ ಮಾಡ್ಕೊಳ್ಳೋ ಅಂಥವ್ರು ಪಕ್ಷದಲ್ಲಿ ಯಾರೂ ಇರಲಿಲ್ಲ. ಹೀಗಾಗಿ ಆನಂದ್ ಗಡ್ಡದೇವರ ಮಠ ಅವರಿಗೆ ಕೂಡ ಸ್ಮೂತಾಗಿ ಹೇಗೆ ಲೆಕ್ಕಾಚಾರವನ್ನು ರಾಜಕೀಯವಾಗಿ ಮಾಡಬೇಕನ್ನೋದು ಗೊತ್ತಿದೆ. ಮನೆಯಲ್ಲೇ ರಾಜಕೀಯ ಕಲಿತವರು ತಂದೆಯಿಂದ. ಹೀಗಾಗಿ ಆನಂದ್ ಗಡ್ಡದೇವರ ಮಠ್ ವರ್ಸಸ್ ಬಸವರಾಜ ಬೊಮ್ಮಾಯಿ, ಮಾಜಿ CM ವರ್ಸಸ್ ಯೂತ್ ಐಕಾನ್ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರ ನೀವು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸಂಸದರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ, ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂಥ ಪರಿಶುದ್ಧವಾದಂಥ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನ್ಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ.